ಹೌದು, ಆದ್ರೆ ಆದ್ರೆ ಖಂಡಿತ ಎಕ್ಸ್ಕ್ಯೂಸ್ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಆ ಹೆಣ್ಮಗು ಲೈಫ್ ಏನಾಗ್ಬೇಕು? ನೀನೊಬ್ಬ ತಂದೆಯಾಗಿ ಏನ್ ಮಾಡ್ತಾ ಇದೀಯ? ನಿನ್ ಮಗನ ಹಠಕ್ಕೆ ತಲೆ ಬಾಗಿದ್ರೆ ಹೇಗೆ? ಹಾಳಾಗಿರೋದು ನಿನ್ನ ಮನೆ, ಅದನ್ನ ನೀನೇ ಸರಿ ಮಾಡ್ಕೋಬೇಕು. ನಾನು ತುಂಬಾನೇ ಪ್ರಯತ್ನ ಪಟ್ಟಿದ್ದೀನಿ ಮನು, ಆದ್ರೆ ಇದು ಸರಿ ಹೋಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ನಾನು ತುಂಬಾನೇ ಕುಗ್ಗೋಗಿದ್ದೀನಿ. ನನ್ ಮನ್ಸಿಗೆ ತುಂಬಾನೇ ನೋವಾಗಿದೆ ಕಣೋ. ಅದರಿಂದ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಗಿದೆ. ಇಲ್ಲ ಕಣೋ, ಹೊರಗಡೆ ಜನ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದಾರೆ. ಮಗನಿಗೇನೋ ಬುದ್ಧಿ ಇಲ್ಲ, ಆದ್ರೆ ತಂದೆಗೂ ಬುದ್ಧಿ ಇಲ್ವಾ ಅಂತ ಜನ ಗೇಲಿ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೋ. ಸಾರಿ, ನಿನ್ ಸಾರಿಯಿಂದ ನಿನ್ ಸೊಸೆ ಜೀವನ ಸರಿ ಹೋಗೋದಿಲ್ಲ. ನೀನು ದೊಡ್ಡ ಮಟ್ಟದ ಬದುಕಿರ್ಬೋದು, ಆದ್ರೆ ನಿನ್ ಮಗ ಕೆಟ್ಟದಾಗಿ ಜೀವನ ಮಾಡಿದ್ರೆ ನಿನ್ಗೆ ಅವಮಾನ ಅನ್ಸಲ್ವಾ? ನನಗ್ ತಿಳಿದ ಮಟ್ಟಿಗೆ ನಿನ್ ಮಗ ಸೊಸೆ ತುಂಬಾ ಒಳ್ಳೆಯವರೇ, ಆದ್ರೆ ಯಾವ್ದೋ ಕಾರಣಕ್ಕೆ ಅವ್ರು ಬೇರೆ ಆಗಿದ್ದಾರೆ. ಆದ್ರೆ ನೀನೇನ್ ಮಾಡ್ತಿದ್ಯಾ? ಇಲ್ಲ, ಅದು ನಾನ್ ಟ್ರೈ ಮಾಡ್ತಾ. ಜನ ನಿನ್ ಮಗನ್ಗನ್ನಲ್ಲ, ನಿನ್ಗಂತಾರೆ. ಹೇಳ್ಕೊಳಕ್ಕೆ ದೊಡ್ಡ ಫ್ಯಾಮಿಲಿ ಇದೇನಾ, ಇವ್ರು ದೊಡ್ಡತನ ಅಂತ ನಿನ್ನನ್ ಪ್ರಶ್ನೆ ಮಾಡ್ತಾರೆ. ಏನು ಅನ್ಸಲ್ವಾ ನಿನ್ಗೆ?